This video education and information purpose only. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸಹಕಾರ ಸಂಘ ಕಾಯ್ದೆ 1959ರಲ್ಲಿರುವ ಕೋಆಪರೇಟಿವ್ ಬ್ಯಾಂಕ್, ಸಹಕಾರ ಬ್ಯಾಂಕ್ ಎಂಬ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಸಹಕಾರ ಬ್ಯಾಂಕ್ ಮತ್ತು ಸಾಮಾನ್ಯ ಬ್ಯಾಂಕ್ ಎರಡು ಒಂದೇನಾ? ಉತ್ತರ ಇಲ್ಲ. ಎರಡು ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತದೆ, ಆದರೆ ಅವುಗಳ ರಚನೆ, ಉದ್ದೇಶ, ಕಾರ್ಯವಿಧಾನದಲ್ಲಿ ವ್ಯತ್ಯಾಸವಿದೆ. ಸಹಕಾರ ಬ್ಯಾಂಕ್ ಎಂದರೇನು? ಸರಳವಾಗಿ ಹೇಳುವುದಾದರೆ, ಸಹಕಾರ ತತ್ವಗಳ ಆಧಾರದ ಮೇಲೆ ಸ್ಥಾಪನೆಯಾಗಿ ತನ್ನ ಸದಸ್ಯರಿಗೆ ಮತ್ತು ಕಾನೂನು ಪ್ರಕಾರ ಇತರ ಅರ್ಹ ಗ್ರಾಹಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಬ್ಯಾಂಕನ್ನು ಸಹಕಾರ ಬ್ಯಾಂಕ್ ಎಂದು ಕರೆಯುತ್ತಾರೆ. ಈ ಬ್ಯಾಂಕ್ಗಳ ಉದ್ದೇಶ ಕೇವಲ ಲಾಭ ಗಳಿಸುವುದಲ್ಲ, ಸದಸ್ಯರ ಆರ್ಥಿಕ ಅಭಿವೃದ್ಧಿ, ಉಳಿತಾಯಕ್ಕೆ ಪ್ರೋತ್ಸಾಹ ಮತ್ತು ಕೃಷಿ, ಸಣ್ಣ ವ್ಯಾಪಾರ ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡುವುದು ಪ್ರಮುಖ ಉದ್ದೇಶ. ಉದಾಹರಣೆಗೆ, ಒಂದು ಗ್ರಾಮದಲ್ಲಿ 500 ರೈತರು ಸದಸ್ಯರಾಗಿರುವ ಸಹಕಾರ ಬ್ಯಾಂಕ್ ಇದೆ ಎಂದು ಊಹಿಸಿಕೊಳ್ಳೋಣ. ಒಬ್ಬ ರೈತ ಬೆಳೆಯಲು ಸುಮಾರು 2 ಲಕ್ಷದ ಸಾಲದ ಅಗತ್ಯವಿದೆ. ಅವರು ಸಹಕಾರ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸುತ್ತಾರೆ. ಬ್ಯಾಂಕ್ ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಾಲವನ್ನು ಮಂಜೂರು ಮಾಡುತ್ತದೆ. ಅದೇ ರೀತಿ ರೈತರ ಉಳಿತಾಯ ಖಾತೆ ತೆರೆಯುತ್ತದೆ, ಠೇವಣಿಗಳನ್ನು ಸ್ವೀಕರಿಸುತ್ತದೆ, ಕೃಷಿ ಮತ್ತು ಸಣ್ಣ ಉದ್ಯಮಗಳಿಗೆ ಸಾಲವನ್ನು ನೀಡುತ್ತದೆ, ಅಗತ್ಯವಿರುವ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುತ್ತದೆ. ಇದು ಸಹಕಾರ ಬ್ಯಾಂಕ್ನ ಕಾರ್ಯವೈಖರಿ. ಸಹಕಾರ ಬ್ಯಾಂಕ್ ಮತ್ತು ಸಾಮಾನ್ಯ ಬ್ಯಾಂಕ್. ಸಹಕಾರ ಬ್ಯಾಂಕ್ಗಳು ಸಹಕಾರ ಕಾನೂನುಗಳ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅನ್ವಯಿಸುವ ಇತರ ಕಾನೂನುಗಳು ಮತ್ತು ನಿಯಂತ್ರಣ ಸಂಸ್ಥೆಗಳ ನಿಯಮಗಳಿಗೂ ಒಳಪಟ್ಟಿರುತ್ತದೆ. ಆದ್ದರಿಂದ ಇವು ಸಾಮಾನ್ಯ ಸಹಕಾರ ಬ್ಯಾಂಕ್ಗಳಿಗಿಂತ ವಿಭಿನ್ನ ಜವಾಬ್ದಾರಿಗಳನ್ನು ಹೊಂದಿರುತ್ತದೆ. ಸಹಕಾರ ಬ್ಯಾಂಕ್ ಎಂದರೆ ಸದಸ್ಯರ ಸಹಕಾರದ ಆಧಾರದ ಮೇಲೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಹಣಕಾಸು ವ್ಯವಸ್ಥೆ.